ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಲವು ಮಾತೇನೋ ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಾತಸ್ಮರಣೀಯರಾದ ಎಲ್ಲ ಪೂಜ್ಯರಲ್ಲೇ, ಅವಧೂತರಲ್ಲೇ, ಶರಣರಲ್ಲೇ, ಸಂತರಲ್ಲೇ, ಸತ್ಪುರುಷರಲ್ಲೇ, ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇವತ್ತಿನ ದಿವಸ ದೇವರಕೊಂಡ ಅಜ್ಜ ಚನ್ನಬಸವ ಚನ್ನವೃಷಭೇಂದ್ರರು ಅಂತೇನ ಈ ನಾಡಿನೊಳಗೆ ಪ್ರಖ್ಯಾತರಾಗ್ಯಾರ. ಅವರ ಜೀವನ ಚರಿತ್ರೆಯ ಮುಂದುವರಿದ ಭಾಗವನ್ನು ನಾವು ತಿಳಿದುಕೊಳ್ಳೋಣ. ಈಗಾಗಲೇ ಇವರ ಹಿಂದಿನ ಸಂಚಿಕೆಯಲ್ಲಿ ಭೂತನಗುಡ್ಡದ ಭೂತೇಶ ಗುರುಗಳನ್ನು ಇವರು ನೋಡಿದ್ರು. ಇವರನ್ನು ದರ್ಶನ ಮಾಡಿಕೊಂಡು ಇವ್ರ ಜೊತೆ ಬಂದಂಥ ಸ್ನೇಹಿತರಿಗೆಲ್ಲ ನಾನು ಊರಿಗೆ ಬರೋದಿಲ್ಲ, ದೇವರ ಕೊಂಡಕ್ಕೆ ಬರೋದಿಲ್ಲ, ನೀವೆಲ್ಲ ಹೋಗ್ರಿ ಅಂಥೇಳಿ ಹಠ ಹಿಡಿದು ಅವರನ್ನು ಕಳಿಸಿಕೊಟ್ಟಿದ್ರು ಅನ್ನುವಂತಹ ವಿಚಾರವನ್ನು ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ವಿ. ಇವತ್ತು ಅದು ಮುಂದುವರಿದು ಎಲ್ಲ ಸ್ನೇಹಿತರು ದೇವರ ಕೊಂಡಕ್ಕೆ ಹೋದರು. ಆವಾಗ ಸಾಹೇಬ ಗೌಡ್ರು ಅಂದ್ರೆ ಚನ್ನಬಸವನ ತಂದೆಯವರು, ಅವರು ಯಾಕಪ್ಪ ನನ್ನ ಮಗ ಬರಲಿಲ್ಲ ಮತ್ತು ನೀವು ಅಷ್ಟ ಬಂದ್ರಿ ಅಂಥೇಳಿ ಆ ಎಲ್ಲ ಗೆಳೆಯರಿಗೆ ಕೇಳಿದರು. ಇಲ್ರಿ ಗೌಡ್ರ, ಚನ್ನಬಸವ ಬರುದಿಲ್ಲ ಅಂದ್ರಿ, ಅಲ್ಲೇ ಭೂತೇಶ ಗುರುಗಳ ಹತ್ರ ಇರ್ತಾನಂತ ಹೇಳಿ ಅನ್ಲಿಕ್ಕತ್ತಾನ, ನಾವು ಎಷ್ಟು ಕರೆದೀವ್ರಿ ಆದರೂ ಅವ್ನು ಬರಲಿಲ್ಲ ಅಂಥೇಳಿ ಅಂದರು. ಅವಾಗ ಸಾಹೇಬಗೌಡ್ರಿಗೆ ಯಾಕೆ ಬರಲಿಲ್ಲ, ಅಲ್ಯಾಕೆ ಕುಂತೀವ ಅಂಥೇಳಿ ಒಂದು ರೀತಿ ಕಸಿವಿಸಿ ಆಯಿತು. ಅಲ್ಲಪ್ಪ ಬರಲಿಲ್ಲ ಅಂದ್ರೆ ಜಕ್ಕೊಂಡು ಬರ್ಬೇಕಿಲ್ಲ ನೀವು ಅವನಂಥೇಳಿ. ಇಲ್ರಿ, ನಾವು ಭಾಳ ಜಕ್ಕೊಂಡು ಕರ್ಕೊಂಬರ್ಬೇಕಂಥೇಳಿ ಬಾ ಅಂತ ಕರೆದೀವ್ರಿ, ಆದ್ರೆ ಒಟ್ಟ ಬರೋದಿಲ್ಲ ಅಂದ್ರಿ. ಆಮೇಲೆ ಆ ಭೂತೇಶ ಗುರುಗಳು ಏನಿದ್ರು ಸನ್ಯಾಸಿಗಳು, ಅವರ ನನಗೆ ತಂದೆ ತಾಯಿ ನಾ ಅಲ್ಲೇ ಇರ್ತೀನಿ ಅಂಥೇಳಿ ಹಠ ಹಿಡ್ಲಿಕ್ಕತ್ರಿ, ಅದಕ್ಕೆ ನಾವೆಷ್ಟು ಕರೆದ್ರು ಬರಲಿಲ್ಲ ಅಂಥೇಳಿ ಆ ಎಲ್ಲ ಸ್ನೇಹಿತರು ಗೌಡ್ರಿಗೆ ಹೇಳ್ರಿ. ಆವಾಗ ಅದೊಂದು ದಿವಸ ಗೌಡ್ರು ಇವತ್ತೊಂದು ದಿವಸ ಇದ್ದ ನಾಳೆ ಬಂದರೂ ಬರ್ತಿರ್ಬೋದು ಅಂಥೇಳಿ ಸುಮ್ಮನಾದ್ರು. ಈ ಕಡೆ ಭೂತೇಶ ಗುರುಗಳು ಈ ಚನ್ನಬಸವನನ್ನು ಏನು ನೋಡಿ, ಚನ್ನಬಸವನಲ್ಲಿರುವಂತಹ ಆ ಶಕ್ತಿಯುಕ್ತಿಗಳನ್ನು ಮುಂದೆ ಇವ ಲೋಕಕ್ಕೆ ಬಹಳ ದೊಡ್ಡ ಒಬ್ಬ ಜ್ಞಾನಿಯಾಗಿ ಹೊರಹೊಮ್ಮತಾನೆ ಅನ್ನೋದನ್ನು ಅವರು ಅರ್ಥಕೊಂಡು ಬಿಟ್ಟಿದ್ರು. ಅವಾಗ ಗುರು ಶಿಷ್ಯರ ವಾರ್ತಾಲಾಪ ಆ ಭಾಗದೊಳಗೆ ಶುರುವಾಗಿತ್ತು, ಮಠದೊಳಗೆ ಶುರುವಾಗಿತ್ತು. ಹೀಗಿದ್ದಾಗ ಒಂದು ದಿವಸ ಕಳೀತು, ಚನ್ನಬಸವ ಮನೆಗೆ ಬರಲೇ ಇಲ್ಲ. ಎರಡನೇ ದಿವಸ ಆಯಿತು. ಎರಡನೇ ದಿವಸ ಇನ್ನೇನು ಬೆಳಿಗ್ಗೆ ಬರ್ತಾನಂತ ಕಾಯ್ದರು, ಬರಲಿಲ್ಲ. ಮಧ್ಯಾಹ್ನ ಬರ್ತಾನಂತ ಕಾಯ್ದರು, ಬರಲಿಲ್ಲ. ರಾತ್ರಿ ಆದರೂ ಚನ್ನಬಸವ ಮನೆಗೆ ಬರಲಿಲ್ಲ. ಅವಾಗ ಸಾಹೇಬಗೌಡರ ಹೆಂಡತಿ ತಾಯಿ ಕರುಳು, ಆಕೆಗೆ ಕರುಳು ಹಿಂಡಿದಂಗೆ ಆಗ್ಲಿಕ್ಕಾಯ್ತು. ಹೋಗಿ ಬರ್ರಿ, ಯಾಕೆ ಮಗ ಮನೆಗೆ ಬರವಾಲಾಗ್ಯಾನ, ನೀವರೇ ಹೋಗಿ ಕರ್ಕೊಂಡು ಬರ್ರಿ ಅಂಥೇಳಿ ಹಠ ಹಿಡಿದಳು ತಾಯಿ. ಮಗ ಏನ್ರಿ ಒಂದು ದಿವಸ 2 ದಿವಸ ಮನೆಗೆ ಬರ್ಬೇಕಲ್ಲ, ಅಲ್ಲೇ ಇರ್ತಾನಂದ್ರೆ ಹೆಂಗೆ, ಹೋಗಿ ಕರ್ಕೊಂಡು ಬರೋವ್ರಿ ಹೋಗಿ ಅಂಥೇಳಿ ಗೌಡ್ರಿಗೆ ಹೆಂಡತಿ ಹೇಳಿದರು. ಆಯಿತು ಅಂಥೇಳಿ ಗೌಡ್ರು ಮಗನ ಕರೀಲಾಕ ಭೂತನ ಗುಡ್ಡಕ್ಕೆ ಬಂದರು.
ಭೂತನಗುಡ್ಡದ ಬಸವ ದೇವಾಲಯಕ್ಕೆ ಬಂದರು. ಇಲ್ಲಿ ಭೂತೇಶ ಪ್ರಭುಗಳು ಮತ್ತು ಚನ್ನಬಸವರ ಈ ಗುರು ಶಿಷ್ಯರ ವಾರ್ತಾಲಾಪ ದಿನಚರಿ ಅದು ಮುಂದುವರಿತಾ ನಡ್ಕೊಂತ ಹೊಂಟಿತ್ತು. ಅವಾಗ ಇವರಿಬ್ಬರು ಮಾತಾಡ್ಕೊಂತ ಕುಂತಾಗ ಗೌಡ್ರು ಬಂದರು, ದೊಡ್ಡ ಗೌಡ್ರು ಸಾಹೇಬ ಗೌಡ್ರು ಬಂದರು. ಆವಾಗ ಚನ್ನಬಸವ ಇದ್ದಾವ ಪಿತೃದೇವೋ ಭವ ಅಂಥೇಳಿ ಅವ್ರ ಕಾಲ ಮ್ಯಾಗ ಬಿದ್ದ. ಸಾಹೇಬ ಗೌಡ್ರು ಮಠದೊಳಗೆ ಬಂದು ಭೂತೇಶ ಪ್ರಭುಗಳಿಗೆ ನಮಸ್ಕಾರ ಮಾಡಿ, ಅಲ್ಲಪ್ಪ ಚನ್ನಬಸವ, ಚನ್ನಪ್ಪ, ಎಷ್ಟು ದಿವಸ ಅಂತ ಇಲ್ಲೇ ಇರ್ಬೇಕಂತ ಮಾಡಿದಿ? ಅಲ್ಲಿ ನಿನ್ನ ತಾಯಿ ಊಟ ನಿದ್ದೆಯನ್ನ ಬಿಟ್ಟು ನಿನಗೆ ಕಾಯ್ಕೊಂತ ಕುಂತಾಳ, ನಡಿ ಮನಿಗೆ ಅಂಥೇಳಿ ಗದರಿಸ್ರು. ಅವಾಗ ಚನ್ನಬಸವ ನಿಂತಾವ, ಹಂಗ ನಿಂತು ಬಿಟ್ಟ. ಬರ್ತನ್ ನಡೀರಿ ಅನ್ಲಿಲ್ಲ, ಏನೂ ಅನ್ನಲಿಲ್ಲ. ಅವಾಗ ಗೌಡ್ರು ಭೂತೇಶ ಗುರುಗಳಿಗೆ ಅಂದ್ರು, ಗುರುಗಳ ಇವ್ ಬಂದ 2-3 ದಿವಸ ಆತ್ರಿ, ನೀವರೇ ಕಳಿಸ್ಕೊಡ್ಬೇಕೋ ಇಲ್ಲೋ, ಮನಿ ಒಳಗೆ ಅವ್ರ ತಾಯಿ ಭಾಳ ನೊಂದ್ಕೊಂಡಾಳ, ಕಳಿಸ್ಕೊಡ್ರಿ ಇವ್ ನನ್ನ ಜೊತೆಗೆ ಅಂಥೇಳಿ ಗುರುವಿಗೂ ಹೇಳ್ರಿ. ಆವಾಗ ಭೂತೇಶ ಗುರುಗಳಂದ್ರು, ಚನ್ನಬಸವ ಹೋಗಿ ಬಾಪ ಮನಿಗೆ, ನಿಮ್ಮ ತಾಯಿ ಕಾಯ್ಲಿಕ್ಕತ್ತಾಳಂತ ಮನಿಗೆ ಹೋಗು ಅಂತಂದ್ರು. ಆವಾಗ ಗುರು ಅಷ್ಟು ಅಂದಿದ್ದೆ ತಡ ಚನ್ನಬಸವ ಚನ್ನಣ್ಣ ಏನಂದ ಅಂತಂದ್ರೆ, ಇಲ್ರಿ ಗುರುಗಳ, ನಾನು ಹೋಗಂಗಿಲ್ಲ, ನಾ ಇಲ್ಲೇ ಇರ್ಬೇಕಂತ ಮಾಡೀನಿ ತಳ ಅಂದ. ಅವಾಗ ಗೌಡ್ರಿಗೆ ಸಿಟ್ಟು ಬಂತು. ಹುಚ್ಚರ್ಗತ್ತೆ ಮಾತಾಡ್ಲಿಕ್ಕತ್ತೇನು ನೀನು? ಇಲ್ಲೇ ಏನಿರ್ತಿ? ಅಲ್ಲಿ ನಿಮ್ಮ ತಾಯಿ ನಿನ್ನ ಸಲುವಾಗಿ ಚಿಂತೆ ಮಾಡ್ಲಿಕ್ಕತ್ತಾಳ, ಮತ್ತು ನಡಿ ಮನಿಗೆ ಅಂತೇಳಿ ಮತ್ತೊಮ್ಮೆ ಗದರಿಸ್ರು. ಇಲ್ರಿ ನಾ ಬರಂಗಿಲ್ಲ, ನಾ ಇಲ್ಲೇ ಇರಾಮ ಅಂತ ಹೇಳಿ ಚನ್ನಬಸವ ಅಂದ. ಹಂಗೆ ಅನ್ಲಿಕ್ಕೆ ಹೋಗ್ಬಾರ್ದು, ನಡಿ ಮನಿಗೆ, ನೀನು ಸಾಲಿಗೆ ಹೋಗ್ಲಿದ್ರ ಅಷ್ಟೇ ಹೋಯ್ತು, ಅದರ ಮನ್ಯಾಗ ಸುಮ್ಮ ಇರ್ಬೇಕು ನೀನು ಅಂಥೇಳಿ ನಡಿ ಅಂದ್ರು. ಕೈ ಹಿಡಿದ್ರು, ಜಗಲಿಕ್ಕೆ ನೋಡಿದ್ರು, ಕೈ ಬಿಡಿಸ್ಕೊಂಡ ಚಕ್ಕೊಂಡ ಚನ್ನಬಸವ. ನಾ ಬರೋದಿಲ್ರಿ, ಬರೋದಿಲ್ಲ ಅಂದ್ರೆ ಬರೋದಿಲ್ಲ, ನಾ ಇಲ್ಲೇ ಇರಾಮ. ಅವಾಗ ಗೌಡ್ರಂದ್ರು, ಗುರುಗಳ ಏನ್ರಿ ಇವ ಹಿಂಗೆ ಹಠ ಮಾಡ್ಲಿಕ್ಕತ್ತಾನ, ನೀವರೇ ಹೇಳಬಾರ್ದೇನೆ. ಅವಾಗ ಭೂತೇಶ ಗುರುಗಳಂದ್ರು, ಚನ್ನಬಸವ ಹಂಗೆ ಮಾಡಕ್ಕೆ ಹೋಗ್ಬಾರ್ದು, ತಂದೆ ತಾಯಿಗಳು ದೇವ್ರಿದ್ದಂಗ, ಮತ್ತು ಅವ್ರನ್ನ ಬಿಟ್ಟ ಹಿಂಗೆ ಬರೋದು ತಪ್ಪಾಗ್ತದೆ, ನೀ ಹೋಗಪ್ಪ, ಹೋಗಿ ಅವ್ರನ್ನ ಆಶ್ರಯಿಸೋತಳ ಅಂದ್ರು. ಇಲ್ರಿ ಗುರುಗಳ, ನಾ ಹೋಗೋದಿಲ್ರಿ, ನಾ ನಿಮ್ಮ ಹತ್ತಿಗಾರವ, ನನಗೆ ತಂದೆನೂ ನೀವೇ ತಾಯಿನೂ ನೀವೇ ಅಂತಂದಾಗ, ಆಯ್ತಪ್ಪ ತಂದೆ ತಾಯಿ ನಾನೇ ಒಪ್ಕೊಂತೀನಿ, ಆದ್ರೆ ಮನೆಯೊಳಗಿರುವಂತಹ ಲೌಕಿಕ ತಂದೆ ತಾಯಿಗಳನ್ನ ನೋಯಿಸಿ ಯಾರೂ ದೊಡ್ಡವರಾಗಿಲ್ಲಪ್ಪ, ಅದಕ್ಕೆ ನೀನು ಹೋಗ್ಬೇಕಾಗ್ತೈತಿ, ಹೋಗು ಅಂದ್ರು. ಹೋಗು ಅಂದಾಗ ಬ್ಯಾಡ್ರಿ, ನನಗೆ ಕಳಿಸ್ಬ್ಯಾಡ್ರಿ ಅಂಥೇಳಿ ಚನ್ನಬಸವ ಹಠ ಹಿಡ್ದ. ಜೋರ್ ಹಿಂಗೆ ಒದರ್ಲಕತ್ತ, ನಾ ಹೋಗುದಿಲ್ಲ ಅಂದ್ರೆ ಹೋಗುದಿಲ್ರಿ ಅಂಥೇಳಿ. ಎಷ್ಟು ಹಠ ಮಾಡಿದ ಅಂತಂದ್ರೆ ದೊಡ್ಡ ಗುರುಗಳು ಇವ್ರು ಹೇಳಿದ್ರು ಸಹ, ಭೂತೇಶ ಗುರುಗಳು ಹೇಳಿದ್ರು ಸಹ ಹೋಗ್ಲಿಕ್ಕೆ ತಯಾರಿಲ್ಲ. ಅವರ ತಂದೆ ಸಾಹೇಬಗೌಡರು ಕೈ ಹಿಡಿದು ಜಗ್ಲಿಕ್ಕತ್ತಾರ, ಇವ ಹಠ ಮಾಡ್ಲತ್ತಾನ. ಅವ್ರ ಕೈ ಬಿಡಿಸೋಲಾಕ ಏನಪ್ಪಾ ಅಂತಂದ್ರೆ ಎಷ್ಟು ಶಕ್ತಿ ಇತ್ತು ಅಷ್ಟು ಶಕ್ತಿಯಿಂದ ಆ ಕೈಯಿಂದ ಬಿಡಿಸೋಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕತ್ತಾನ. ನಾ ಬರೋದಿಲ್ರಿ, ನನಗೆ ಕರ್ಕೊಂಡು ಹೋಗಬೇಡ್ರಿ ನೀವು, ನಾ ಇಲ್ಲೇ ಇರಾಮ, ಭಾಳ ಹಠ ಮಾಡ್ಲಿಕ್ಕತ್ತ, ಚೀರ್ಲಾಕತ್ತ, ಅಳ್ಳಾಕತ್ತ. ಅವಾಗ ಗೌಡ್ರಂದ್ರು, ಅಲ್ಲಪ್ಪ ದೇವರಾದ್ಯನ್ರ ಮಾಡಬೇಕು, ನಾನು ಮಾಡಿದವ ನಿನಗೆ ಗೊತ್ತೈತದು, ಗುರುವಿನ ಮ್ಯಾಗ ಭಕ್ತಿ ಇರಬೇಕು. ಹಂಗಂತ ಹೇಳಿ ಮಠ ಬಿಟ್ಟು ಮನೆ ಬಿಟ್ಟು ಮಠದೊಳಗೆ ಬಂದು ಇರಬಾರ್ದಪ್ಪ, ನಡಿ, ಹೆತ್ತ ತಂದೆ ತಾಯಿಗಳ ಮನವನ್ನು ನೋಯಿಸಿ ಹಿಂಗೆ ಮಾಡ್ರೆ ಹೆಂಗಪ್ಪ, ಹಂಗೆ ಮಾಡೋದಿಲ್ಲ, ನಡಿ ಅಂತ ಹೇಳಿ ಎಷ್ಟು ತಿಳಿಸಿ ಹೇಳಿದ್ರು, ರಮೇಶ್ ಹೇಳಿದ್ರು, ಜಕ್ಕೊಂಡು ಹೋಗ್ಲಿಕ್ಕೆ ನೋಡಿದ್ರು. ಆದರೆ ಚನ್ನಬಸವ ಒಟ್ಟ ಬ್ಯಾಡ ಅಂದ್ರೆ ಬ್ಯಾಡ, ನಾವು ಹೋಗೋದಿಲ್ಲ ಅಂದ್ರೆ ಹೋಗೋದಿಲ್ಲ ಅಂತೇಳಿ ಹಠ ಹಿಡಿದ್ಬಿಟ್ಟ. ಈ ಹಠ ಎಷ್ಟು
ಅತಿರೇಕಕ್ಕೆ ಹೋಯ್ತು ಅಂತಂದ್ರೆ ನೆಲದ ಮ್ಯಾಗ ಬಿದ್ದು ಉಳ್ಳಾಡ್ಲಕತ್ತ, ಕಾಲು ಹೊಚ್ಚಾಡಿ ಅಳ್ಳಾಕತ್ತ, ಚೀರ್ಲಕತ್ತ. ಅವಾಗ ಭೂತೇಶ ಗುರುಗಳಂದ್ರು, ಗೌಡ್ರ ಇವಂದು ಯಾಕೋ ಸ್ವಲ್ಪ ಹಠ ಭಾಳ ಆಗೈತಿ, ಒಂದು ಕೆಲಸ ಮಾಡ್ರಿ, ಒಂದು 4 ದಿವ್ಸ ನಮ್ಮ ಹತ್ರ ಇರವಾಲಕ್ಕ, ಆಮೇಲೆ ಬಂದ ನೀವು ಕರ್ಕೊಂಡು ಹೋಗ್ರಲ್ಲ ಅಂಥೇಳಿ ಅಂದ್ರು. ಅಲ್ರಿ ಗುರುಗಳ, ನೀವು ಹಿಂಗೆ ಮಾತಾಡ್ತಿರಲ್ಲ, ಅವ್ರ ತಾಯಿಗೆ ಎಷ್ಟು ಕಷ್ಟ ಆಗ್ತೈತಿ ಅಂಥೇಳಿ ನಿಮಗೆ ಅದು ಗೊತ್ತಾಗೋದಿಲ್ಲ. ಅದು ಹೆತ್ತ ಕರಳು ಬಹಳ ನೋವು ಆಗ್ತದೆ ಆಕಿಗೆ, ನನಗೂ ಕೂಡ ಅಷ್ಟೇ ನೋವಾಗ್ತದೆ. ನಾವೇನೋ ಗಂಡಸರು ಸುಮ್ಮೇನೋ ಗದರಿ ಮಾಡಿ ನೋವನ್ನು ಹೊಟ್ಟೆಗೆ ಇಟ್ಕೊಂಡು ಕೊಂಡ್ತೀವಿ, ಅಳ್ಳಾಕೂ ಆಗೋದಿಲ್ಲ, ಈ ಕಡೆ ಇರಾಕೂ ಆಗೋದಿಲ್ಲ. ಆದ್ರೆ ತಾಯಿ ಕಳ್ಳ ಹಂಗಲ್ರಿ, ಭಾಳ ಮನೆಯೊಳಗೆ ಆಕಿನೂ ಹಠ ಹಿಡ್ದಾಳ, ಉಪವಾಸ ಕುಂತಾಳ, ಅಕ್ಕಿಗೋಳು ನನಗೆ ನೋಡಕ್ಕಾಗ್ವತ್ತು. ನೀವು ಹಿಂಗಂದ್ರೆ ಹೆಂಗ್ರಿ ಗುರುಗಳ ಅಂಥೇಳಿ ಗೌಡ್ರ ಅಂದ್ರು. ಇರ್ಲಿ, ಮತ್ತು ಈಗ ಎಷ್ಟು ಹಠ ಹಿಡ್ಲಿಕ್ಕತ್ತಾನ, ಇಂಥ ಹಠ ಹಿಡಿದು ನೀವು ಮನೆಗೆ ಕರ್ಕೊಂಡು ಹೋಗಿ ಏನಾರೇ ಮಾಡವ್ರದ್ರಿ, 1 ವಾರ ಇರಲಿ, 1 ವಾರ ಬಿಟ್ಟು ನೀವು ಬರ್ರಿ ಅಂಥೇಳಿ ಅಂದ್ರು. ಅಷ್ಟಕ್ಕೆ ಚನ್ನಬಸವ ಸಮಾಧಾನ. ಗೌಡ್ರು ಕೂಡ ಒಲ್ಲದ ಮನಸ್ಸಿನಿಂದ ಆಯ್ತ್ರಿ, ಮತ್ತು ಇವ ಎಷ್ಟು ಹಠ ಹಿಡಿಲಿಕ್ಕತ್ತಾನ, ನೀವು ಕೂಡ ಹಿಂಗೆ ಅನ್ಲಿಕ್ಕತ್ರಿ, ಇನ್ನು 1 ವಾರ ಬಿಟ್ಟು ಬರ್ತಂತ ತಗೋರಿ ಅಂಥೇಳಿ ಗೌಡ್ರು ಮತ್ತೆ ಯಥಾ ಪ್ರಕಾರ ಊರಿನ ಹಾದಿ ಹಿಡಿದ್ರು. ಒಲ್ಲದ ಮನಸ್ಸಿನಿಂದ, ಅವ್ರೇನು ಹೋಗ್ಬೇಕಂತಲ್ಲ, ಒಲ್ಲದ ಮನಸ್ಸಿನಿಂದ ಊರಿನ ಹಾದಿ ಹಿಡಿದ್ರು. ಈ ಕಡೆ ಆ ದಿವಸ ಉಳದ ಚನ್ನಬಸವ ಅಲ್ಲೇ ಉಳದ. ಆದ್ರೆ ರಾತ್ರಿ ಇಡೀ ಅವನ ತಲೆಯೊಳಗ ಏನು ವಿಚಾರ ಬರಾಕೈತು, ಇನ್ನು 1 ವಾರ ಬಿಟ್ಟ ಮತ್ತೆ ನಮ್ಮ ತಂದೆ ಇಲ್ಲಿ ಬರಾಮ, ನಾ ಹೋಗ್ಬೇಕಾಕೈತಿ, ಇನ್ನು ಗುರು ನನಗೆ ಕಳಿಸಿಕೊಟ್ಟಂದ್ರೆ ಹೆಂಗೆ ಮಾಡೋದು, ಗುರುವಿನ ಬಿಟ್ಟ ನಂಗೆ ಹೋಗೋದು ಬ್ಯಾಡಾಗೈತಿ, ನನ್ನ ಗುರು ಮತ್ತು ನಮ್ಮ ಊರಿಗೆ ಕಳಿಸ್ಕೊಡ್ತಾನೋ ಅಂಥೇಳಿ ಇದೇ ಚಿಂತೆಯೊಳಗೆ ಬರೀ ಚಿಂತೆ ಮಾಡ್ಕೋಂತ ಕುಂತ. ಆ ಚಿಂತೆಯೊಳಗೆ ಗುರುವೇ ನನ್ನ ಕಳಿಸ್ಕೊಡ್ಬೇಡ, ದೇವರ ಹೆಂಗಾದರೂ ಮಾಡಿ ಗುರುವಿನ ಹತ್ರ ಇರಂಗ ಮಾಡೋ ಅಂಥೇಳಿ ದೇವರನ್ನೂ ನೆನೆಯವ, ಗುರುವನ್ನೂ ನೆನೆಯವ. ರಾತ್ರಿ ಇಡೀ ಇದನ್ನೇ ಬಡಬಡಿಸ್ತಾ ಕುಂತ ಚನ್ನಬಸವ. ಈ ಕಡೆ ಭೂತೇಶ ಗುರುಗಳು ನೋಡ್ರಿ, ಆ ದಿವಸ ಅವರ ಪಟ್ಟದ ಕುದುರೆ ಏನಿತ್ತು ಮರಳಿ ಅದು ಆಶ್ರಮಕ್ಕೆ ಬರಲೇ ಇಲ್ಲ. ದಿನಾಲು ಮೇಲಾಕಂತ ಹೋಗೋದು, ತಿರುಗಾಡೋದು, ತನಗೆಷ್ಟು ಬೇಕಷ್ಟು ಮೇಯ್ದು ನೀರು ಕುಡಿದು ಬರ್ತಿತ್ತು ಅದು ಕುದುರೆ, ಪಟ್ಟದ ಕುದುರೆ. ಆ ದಿವಸ ರಾತ್ರಿ ಇಡೀ ಎಲ್ಲ ಕಳೆದ್ರು ಪಟ್ಟದ ಕುದುರೆ ಬರಲಿಲ್ಲ. ಬೆಳಿಗ್ಗೆ ಹುಡುಕಿದ್ರ ಆಯ್ತು ಅಂಥೇಳಿ ಭೂತೇಶ ಗುರುಗಳು ಕೂಡ ಆ ಪಟ್ಟದ ಕುದುರೆ ಚಿಂತೆಯೊಳಗನ ಅವರು ಹಂಗ ಉಳಿದು ಬಿಟ್ರು. ಆಯ್ತು, ಮರುದಿವ್ಸ ಬರ್ತೈತಿ ಅಂಥೇಳಿ ಭೂತೇಶ ಗುರುಗಳು ಎಲ್ಲ ಆ ಕಡೆ ಈ ಕಡೆ ಹುಡುಕ್ಲಾಕತ್ರು. ಎಷ್ಟು ಹುಡುಕಿದ್ರು ಕೂಡ ಪಟ್ಟದ ಕುದುರೆ ಬರಲೇ ಇಲ್ಲ. ಈ ಗುರುವಿನ ಹುಡುಕಾಟವನ್ನ ನೋಡಿದಂತ ಚನ್ನಬಸವ ತಾನೂ ಕೂಡ ಹುಡುಕ್ಲಿಕ್ಕೆ ಶುರು ಮಾಡಿದ. ಕುದುರೆ ಎಲ್ಲೈತಿ, ಕುದುರೆ ಎಲ್ಲೈತಿ, ಕುದುರೆ ಎಲ್ಲೈತಿ ಅಂತೇಳಿ ಹುಡುಕ್ಲಿಕ್ಕೆ ಶುರು ಮಾಡಿದ. ಆ ಇಡೀ ದಿವಸ ಹುಡುಕಿದ್ರು ಕೂಡ ಪಟ್ಟದ ಕುದುರೆ ಆಶ್ರಮಕ್ಕೆ ಮಠಕ್ಕೆ ಮರಳಿ ಬರಲೇ ಇಲ್ಲ. ಯಾಕೆ ಹಿಂಗಾಯ್ತಿದು, ಚನ್ನಬಸವ ಇಲ್ಲಿ ಉಳ್ಕೊಂಡು ಬಿಟ್ಟ, ಪಟ್ಟದ ಕುದುರೆನ ಹೋಗಿಬಿಡ್ತಲ್ಲ ಅಂಥೇಳಿ ಭೂತೇಶ ಗುರುಗಳು ವಿಚಾರ ಮಾಡ್ಲಿಕ್ಕತ್ರು. ರಾತ್ರಿ ಆಯ್ತು, ಭೂತೇಶ ಗುರುಗಳು ಊಟ ಮಾಡಲಿಲ್ಲ, ಗುರುಗಳು ಊಟ ಮಾಡಿಲ್ಲ ಅಂತ ಹೇಳಿ ಚನ್ನಬಸವ ಉಣ್ಲಿಲ್ಲ. ಗುರುಗಳಂತಾರ, ಚನ್ನಬಸವ ನೀರೇ ಉಣ್ಣಪ್ಪ, ನಾವೊಂದ ಆ ಕುದುರೆ ಚುಂತಿ ಒಳಗೆ ಕುಂತೀನಿ ಅಂತ ಹೇಳಿ ನೀ ಯಾಕೆ ಉಪವಾಸ ಇರ್ತೀಯೋ, ಊಟ ಮಾಡಂತ ಹೇಳಿ ಅಂದ್ರು. ಇಲ್ಲ ಗುರುಗಳ, ನಿಮ್ಮ ಕುದುರೆ ಆದ್ರೇನು, ನನ್ನ ಕುದುರೆ ಆದ್ರೇನು, ಆಶ್ರಮದ ಕುದುರೆ ಆದ್ರೇನು, ಅದು ಬರುವವರೆಗೆ ನಾನು ಊಟ ಮಾಡೋದಿಲ್ಲ ಅಂದ. ಬಹಳ ಚಿಂತೆ ಆಗಿಬಿಡ್ತು. ಚನ್ನಬಸವಗೂ ಚಿಂತೆ, ಭೂತೇಶ ಗುರುಗಳಿಗೂ ಚಿಂತೆ. ಇಬ್ರು ಹಂಗ ರಾತ್ರಿ ಉಪವಾಸ ಮಲ್ಕೊಂಡು ಬಿಟ್ರು. ರಾತ್ರಿ ಏಕಾಏಕಿ ಚನ್ನಬಸವ ಎದ್ದ. ಕಗ್ಗತ್ತಲು ತುಂಬಿರುವಂತಹ ಕಾಡು.
ಆ ರಾತ್ರಿ ಕಾಡಿನೊಳಗ ಆಶ್ರಮದಿಂದ ಎದ್ದು ಚನ್ನಬಸವ ಹೊರಟೋದ ಇಡೀ ಕಾಡೆಲ್ಲ ಅಲೆದಾಡಿ ಬೆಳಗ್ಗೆ ಪ್ರಾತಃ ಕಾಲದೊಳಗ ಭೂತೇಶ್ವರಗಳು ಆಶ್ರಮದವನ್ನ ನೋಡ್ತಾರ. ಚನ್ನಬಸವನೂ ಇಲ್ಲ. ಚನ್ನಬಸವ ಇಲ್ಲ. ಪ್ರಾತಃ ಕಾಲದೊಳಗ ಗಾಬರಿ ಆಗ್ಬಿಡ್ತು. ಅವಾಗ ಏನು ಮಾಡುವುದು ಅಂಥೇಳಿ ಆ ಬಸವ ದೇವಸ್ಥಾನದೊಳಗ ಕುಂತು ಧ್ಯಾನಿಸುತ್ತಾ ಕುಳಿತಾಗ ಚನ್ನಬಸವ ಪಟ್ಟದ ಕುದುರೆಯನ್ನ ತಗೊಂಡು ಆಶ್ರಮಕ್ಕೆ ಬಂದುಬಿಟ್ಟ. ಆಶ್ರಮಕ್ಕೆ ಪಟ್ಟದ ಕುದುರೆಯನ್ನ ಏನು ತಗೊಂಡು ಬಂದ ನಂತರ ಭೂತೇಶ ಗುರುಗಳಿಗೆ ಬಹಳ ಸಂತೋಷ ಆಗಿಬಿಡ್ತು. ಸಂತೋಷ ಆಯಿತು. ಈ ಚನ್ನಬಸವನನ್ನ ನೋಡಿದ ಭೂತೇಶ ಗುರುಗಳು, ಇವನು ಸಾಮಾನ್ಯದವನು ಇರಲಿಕ್ಕಿಲ್ಲ, ಇವನು ಮುಂದೊಂದು ದಿವಸ ಮಹಾ ತಪಸ್ವಿ ಆಗ್ತಾನೆ, ಇವನ ಶಕ್ತಿ ನಾಡಿಗೆಲ್ಲ ಗೊತ್ತಾಗ್ತೈತಿ ಅನ್ನೋದು ಭೂತೇಶ ಗುರುಗಳಿಗೆ ಮತ್ತೊಮ್ಮೆ ಮನವರಿಕೆ ಆಯಿತು. ಅಲ್ಲಪ್ಪ ಚನ್ನಬಸವ, ಕೇಳ್ದ ಹೋಗಿ ರಾತ್ರಿ ಇಡೀ ಕಾಡನ್ನು ಹುಡುಕಾಡಿ ಕರ್ಕೊಂಡು ಬಂದಿಯಲ್ಲೋ, ಎಂತಹ ಶಕ್ತಿಶಾಲಿ ಇದ್ದಿ ನೀನು ಅಂಥೇಳಿ. ಆವಾಗ ಆ ರಾತ್ರಿ ಮಲ್ಕೊಂಡ್ರು. ಎಲ್ಲರೂ ಸಂತೋಷಭರಿತವಾಗಿ ಊಟ ಎಲ್ಲ ಮಾಡಿ ಕುದುರೆಗೂ ನೀರು ಕುಡಿಸಿ ಹುಲ್ಲು ಹಾಕಿ ಎಲ್ಲರೂ ಆನಂದದಿಂದ ಧ್ಯಾನವನ್ನ ಮಾಡ್ತಾ ಆ ರಾತ್ರಿ ಮಠದೊಳಗೆ ಮಲ್ಕೊಂಡ್ರು. ವಿಪರ್ಯಾಸ ನೋಡ್ರಿ ಏನಾಗಿತ್ತು ಅಂತಂದ್ರೆ, ಆ ರಾತ್ರಿ ಮಠವನ್ನ ಬಿಟ್ಟು ಚನ್ನಬಸವ ರಾತ್ರಿನ ಹೋಗಿಬಿಟ್ಟ. ರಾತ್ರಿ ಹೋಗಿಬಿಟ್ಟ. ಪಟ್ಟದ ಕುದುರೆಯನ್ನ ತಂದಾನ, ಆದ್ರೆ ಕುದುರೆಯನ್ನ ಅಲ್ಲೇ ಬಿಟ್ಟ ರಾತ್ರಿ ಹೋಗಿಬಿಟ್ಟಾನ. ಬೆಳಗ್ಗೆ ಎದ್ದು ಭೂತೇಶ ಗುರುಗಳು ಮಠವನ್ನ ನೋಡಿದ್ರು. ಮತ್ತೆ ಚನ್ನಬಸವ ಕಾಣ್ತಾ ಇಲ್ಲ. ಎಲ್ಲಿ ಹೋದ ಅಂತ ಹೇಳಿ ಎಲ್ಲಾ ಕಡೆ ಹುಡುಕಿದ್ರು. ಮಠಕ್ಕೆ ಏನು ಭಕ್ತಾದಿಗಳು ಬರ್ತಿದ್ರು, ಅವ್ರನ್ನ ಕೇಳಕ್ ಶುರು ಮಾಡಿದ್ರು. ಅಲ್ಲಪ್ಪ, ರಾತ್ರಿ ನಮ್ಮ ಜೊತೆ ಒಬ್ಬ ಹುಡುಗಿದ್ದ ಚನ್ನಬಸವ ಅಂತ ಹೇಳಿ, ನೋಡಿದ್ರಿ ನೀವು ಅಂತ ಹೇಳಿ. ಇಲ್ರಿ ಗುರುಗಳ, ನೋಡಿಲ್ಲ ನಾವು. ಮಠದೊಳಗೆ ಶಿಷ್ಯೋತ್ತಮರು 3-4 ಜನ ಇದ್ರು. ಅವ್ರನ್ನ ಕೇಳಿದ್ರು, ಅಲ್ಲಪ್ಪ ನಿಮಗೇನ್ರ ಹೇಳಿ ಹೋಗ್ಯಾನ? ಮತ್ತೆ ಇಲ್ರಿ ಗುರುಗಳ, ನಾವು ನೋಡಿಲ್ಲ, ನಾವು ಇಲ್ಲೇ ರೂಮ್ನೊಳಗೆ ಮಲ್ಕೊಂಡಿದ್ವಿ. ಅವಾಗ ಭೂತೇಶ ಗುರುಗಳಿಗೆ ಚಿಂತೆ ಇತ್ತು. ಏನಿವ ಕೇಳ್ದ ರಾತ್ರಿನೂ ನಿನ್ನೆ ಹಿಂಗ ಹೋಗಿ ಕುದುರೆ ತಗೊಂಡು ಬಂದ, ಇವತ್ತು ಹೋಗಿ ಏನು ತಗೊಂಬರ್ತಾನೋ ಅಂಥೇಳಿ ಬರ್ತಾನೆ ಬಿಡಂದಂಗೆ ಸುಮ್ಮ ಕುಂತ್ರು. ಮಧ್ಯಾಹ್ನ ಆಯಿತು, ಸಾಯಂಕಾಲ ಆಯಿತು, ರಾತ್ರಿ ಆಗ್ತಾ ಬಂತು. ಚನ್ನಬಸವ ಬರಲೇ ಇಲ್ಲ. ರಾತ್ರಿ ಭೂತೇಶ ಗುರುಗಳಿಗೆ ಚಿಂತೆ ಇತ್ತು. 2 ದಿವಸ ಆಯಿತು, ಮತ್ತು ಇವ ಇನ್ನೂ ಬರಲೇ ಇಲ್ಲ. ನಾಳೆ ಆದರೂ ಬರ್ತಾನೋ ಹೆಂಗೋ. ಇನ್ನು ಬರೆದಿದ್ರೆ 1 ವಾರ ಬಿಟ್ಟು ಇವ್ರ ತಂದೆಯವರು ಬರ್ತಾರ. ಅವಾಗ ನನ್ನ ಮಗನನ್ನ ಕೊಡ್ರಿ ನೀವು ಅಂಥೇಳಿ ಅಂದಾಗ, ಇವು ಮಠದೊಳಗೆ ಇಲ್ಲಾಗಿದ್ದಂದ್ರೆ ಏನು ಮಾಡೋದು ನಾವು ಅಂಥೇಳಿ ಭೂತೇಶ ಗುರುಗಳಿಗೆ ಅದೊಂದು ದೊಡ್ಡ ಚಿಂತೆ ಆಗಿಬಿಡ್ತು. ಯೋಗಿಗೆ ಯಾವುದೋ ಚಿಂತೆ ಇಲ್ಲದ ಧ್ಯಾನವನ್ನ ಮಾಡ್ಕೊಂತ ಲೌಕಿಕವನ್ನ ಮರೆತು ಪಾರಮಾರ್ಥ ಮಾಡೋರವ್ರು. ಅಂಥವ್ರಿಗೆ ಇವನ ಚಿಂತೆ ಇತ್ತು, ಯಾಕೆ ಹಿಂಗಾಯ್ತು ಅಂಥೇಳಿ. ಅವಾಗ 2-3 ದಿವಸ ಕಳೀತು. ಬಹಳ ಚಿಂತೆ ಭೂತೇಶ ಗುರುಗಳಿಗೆ ಇತ್ತು. ಇವು ಬರೋದು ಯಾವುದೋ ಲಕ್ಷಣಗಳ ಕಾಣಲೇ ಇಲ್ಲ. ಅವಾಗ ಬಹಳ ಎಲ್ಲರಿಗೂ ಹೇಳಕತ್ರು, ಭಕ್ತಾದಿಗಳು ಹೇಳಕತ್ರು, ಶಿಷ್ಯರಿಗೆ ಹೇಳಿದ್ರು, ಹುಡುಕರು ಎಲ್ಲಿ ಅದನ್ನು ಹುಡುಕ್ರಿ, ಹುಡುಕಿ ಮಠಕ್ಕೆ ಕರ್ಕೊಂಡು ಬರ್ರಿ, ಅವ್ರ ತಂದೆಯವರು ಇನ್ನೊಂದು 2 ದಿವಸಲೇ ಬರ್ತಾರ. ಅವಾಗ ನಾವು ಅವ್ರಿಗೆ ಒಪ್ಪಿಸ್ಬೇಕಾಕೈತಿ. ಯಾಕಂದ್ರೆ 1 ವಾರ ಬಿಟ್ಟು ಬಾ ಅಂತ ಹೇಳಿ ಕಳಿಸಿದವ್ರೇ ಇವರು. ಮತ್ತಿನ್ನು 1 ವಾರ ಬಿಟ್ಟು ಅವ್ರು ಬಂದ್ರಂದ್ರ ಆ ಮಗುವನ್ನ ಮರಳಿ ಕಳಿಸ್ಬೇಕಲ್ಲ, ಅದರ ಚಿಂತೆ ಭೂತೇಶ ಗುರುಗಳಿಗೆ ಇತ್ತು. 6ನೇ ದಿವಸ ಕಳೆದ 7ನೇ ದಿವಸಕ್ಕ ಮುಂಜಾನೆ ಬಹಳ
ಬೇಗ ಪ್ರಾತಃ ಕಾಲದಿಂದ ಆ ಸಾಹೇಬ್ ಗೌಡ್ರು ಏನಿದ್ರು ತರಾತುರಿಯೊಳಗೆ ಮಗನನ್ನ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಬೇಗ ಎದ್ದು ಕರಿಲಿಕ್ಕೆ ಅವ್ರು ಬರ್ಲಿಕ್ಕೆ ಹತ್ರು, ಭೂತನ ಗುಡ್ಡಕ್ಕೆ ಬರ್ಲಿಕ್ಕೆ ಹತ್ರು. ಯಾಕಂದ್ರೆ ಅಲ್ಲಿ ತಾಯಿ ನೊಂದ್ಕೊಂಡಾಳ, ಈ ಕಡೆ ತಂದೆಗೂ ಚಿಂತೆ ಆಗಿಬಿಟ್ಟೈತಿ. ಒಂದು ವಾರ ಮಗನ ಬಿಟ್ಟು ಇರಬೇಕಲ್ಲ, ಚಿಂತೆ ಆಗಿಬಿಟ್ಟೈತಿ. ಅದಕ್ಕೆ ಲಘು ಲಘು ಬೆಳಗ್ಗೆ ಎದ್ದ ಸ್ನಾನ ಕರ್ಮಾದಿಗಳನ್ನ ಮುಗಿಸ್ಕೊಂಡು ಮಠಕ್ಕೆ ಬಂದರು. ಮಠಕ್ಕೆ ಬಂದು ನೋಡ್ತಾರೆ, ಮಠದೊಳಗೆ ಮಗ ಇಲ್ಲ. ಭೂತೇಶ ಗುರುಗಳ ಪಾದ ಮ್ಯಾಗ ಸಾಹೇಬ ಗೌಡ್ರು ಎರಗಿದ್ರು. ಗುರುವೇ, ಎಲ್ಲದ ನನ್ನ ಮಗ, ಕರೀರಿ, ಮತ್ತು ನಾ ಅವನು ಕರ್ಕೊಂಡು ಹೋಗ್ಬೇಕು. ಅವಾಗ ಭೂತೇಶ ಗುರುಗಳಿಗೆ ಒಂದು ಚಿಂತೆ. ಅವರು ತುಂಬಿದ ಭಾರವಾದ ಹೃದಯ ಇತ್ತು. ಭಾರವಾದ ಹೃದಯದಿಂದ ಹೆಂಗ ಹೇಳಬೇಕಿನ್ನ ಮಠದೊಳಗೆ ನಿಮ್ಮ ಮಗ ಇಲ್ಲ ಅಂತ ಹೇಳಿ ಹೆಂಗ ಹೇಳಬೇಕು? ಆದ್ರೂ ಹೇಳಲೇಬೇಕಲ್ಲ. ಅದಕ್ಕೆ ಗೌಡ್ರ, ನಿಮ್ಮ ಮಗ ನಮಗೆ ಹೇಳಲ್ದ ಮಠದಿಂದ ಎಲ್ಲಿ ಹೋಗ್ಯಾನ ಗೊತ್ತಿಲ್ರಿ, ಮಠದೊಳಗೆ ಇಲ್ಲ ಅಂತ ಹೇಳಿ ಭೂತೇಶ ಗುರುಗಳು ಅಂದ್ಬಿಟ್ರು. ಅವಾಗ ಸಾಹೇಬ ಗೌಡ್ರ ಎದಿನ ಒಡೆದು ಬಿಡ್ತು. ಏನ್ರಿ ಗುರುಗಳ, ಏನ್ ಅನ್ಲಿಕ್ಕತ್ತೀರಿ ನೀವು? ಯಾಕೆ ಹಿಂಗಾಯ್ತು? ನಿಮ್ಮ ಭರವಸೆ ಮ್ಯಾಗ ನಾನು ಒಂದು ವಾರ ಬಿಟ್ಟು ಹೋಗ್ರಿ ಅಂದಾಗ ಬಿಟ್ಟು ಹೋದ್ನಿ, ಈಗ ನೋಡ್ರಿ ಹಿಂಗಾಯ್ತಲ್ರಿ. ಏನು ಮಾಡೋದ್ರಿ ಇನ್ನು ನಾವು? ಏನು ಮಾಡೋದು? ಹೆತ್ತ ಕರುಳು ತಂದೆ ತಾಯಿಗಳ ಗತಿ ಏನು? ನೀವು ಅದರ ವಿಚಾರ ಮಾಡಿರೇನು? ಎಷ್ಟು ಕಷ್ಟ ಆಗ್ತೈತೆ ನಮಗೆ, ಎಷ್ಟು ತ್ರಾಸ ಆಗ್ಲಿಕ್ಕಿತ್ತು ಅಂಥೇಳಿ ಗಳ 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 ಸಾಹೇಬ ಗೌಡ್ರು ಮಠದೊಳಗೆ ಅಳ್ಳಿಕ್ ಶುರು ಮಾಡಿದ್ರು. ಎಲ್ಲಿ ಹೋದ್ರಿ ನಮ್ಮ ಮಗ? ನಾನು ಒಂದು ವೇಳೆ ಅವನನ್ನ ಕರ್ಕೊಂಡ ಹೋಗುದಲ್ಲಪ್ಪ, ಇಲ್ಲೇ ಇರು ಅಂತ ಹೇಳಿ ಅಂದಿದ್ನಿ ಅಂದ್ರೆ ಅವ ಇಲ್ಲೇ ಇರ್ತಿದ್ನೋ ಏನೋ. ಇದ್ರೊಳಗೆ ನಂದು ತಪ್ಪೈತ್ರಿ ಗುರುವೇ ಅಂತ ಹೇಳಿ ಗೌಡ್ರು ಅನ್ಲಿಕ್ಕತ್ರು. ಯಾಕಂದ್ರೆ ಅವರ ಒಂದು ಮಾತು ಕೂಡ ಮಗ ಮಠ ಬಿಟ್ಟು ಹೋಗ್ಲಿಕ್ಕೆ ಕಾರಣ ಆಗ್ತೈತಿ. ಅವಾಗ ಭೂತೇಶ ಗುರುಗಳಿಗೂ ಕೂಡ ನನ್ನ ಮಗ ಆಗಿ ಇರ್ತಾನಂತ ಹೇಳಿ ಅಂದಿದ್ದ ನನ್ನ ಶಿಷ್ಯೋತ್ತಮ, ಯಾಕೆ ಹಿಂಗೆ ಮಾಡ್ಕೊಂಡ ಅಂಥೇಳಿ ಅವರಿಗೂ ಭಾರವಾದ ಹೃದಯ. ಈ ಮಠದ ಗ್ವಾಡಿಗೆ ಬೆನ್ನು ತಾಗಿಸಿ ಕುಂತು ಬಿಟ್ರು, ಆಕಾಶಕ್ಕೆ ನೋಡ್ಕೊಂತ, ಯಾಕೆ ಹಿಂಗೆ ಮಾಡಿದಪ್ಪ ಮಗನೇ ಅಂತ ಹೇಳಿ. ಈ ಕಡೆ ತಂದೆ ಸಾಹೇಬ ಗೌಡ್ರು ಕೂಡ ತಲೆ ಮ್ಯಾಗ ಕೈ ಇಟ್ಟುಕೊಂಡು ಆಕಾಶವೇ ತಲೆ ಮ್ಯಾಗ ಬಿತ್ತೋ ಏನೋ ಅನ್ನೋ ರೀತಿಯಲ್ಲೇ ದುಃಖಿತರಾಗಿ ದುಃಖಿಸ್ತಾ ಇದ್ದಾರೆ. ಮಗ ಇಲ್ಲ. ಲೌಕಿಕನ ಮಗ ಕಳ್ಕೊಂಡಂತಹ ಸಾಹೇಬ ಗೌಡ್ರು ಅಲೌಕಿಕ ಮಗನನ್ನ ಕಳ್ಕೊಂಡಂತಹ ಭೂತೇಶ ಪ್ರಭುಗಳು ಇಬ್ಬರಿಗೂ ಅವ ಮಗ ಆಗಿದ್ದ, ಮಠದೊಳಗಿಲ್ಲ. ಅವಾಗ ಯಾವನೋ ಅದೇ ನೋಡ್ರಿ, ಒಂದು ಸುಸಂಧಿ ಯಾವನೋ ಒಬ್ಬ ಓಡ್ಕೊಂತ ಬಂದ. ಗುರುಗಳ ಈ ಮಠದೊಳಗಿದ್ದ ಹುಡುಗ ಅಲ್ಲಿ ಕಾಡಿನೊಳಗೆ ಕುಂತಾನ್ರಿ, ದನ ಕರುಗಳು ಮೇಯುವಂತಹ ಕಾಡು ಮೇಡಿನೊಳಗ ಮುಳ್ಳು ಕಂಟಿ ಜಾಗದೊಳಗೆ ಕುಂತಾನ್ರಿ ಅವ ಅಂತೇಳಿ. ಅಲ್ಯಾಕ ಹೋದವ, ನಡೀರಿ ನೋಡುನು ಅಂತ ಹೇಳಿ ಆ ಯಾವುದೋ ಪಕ್ಕದ ಊರಿನ ಬಂದಂತಹ ಕಾಡಿನ ಇದ್ದಂತಹ ಮಾರ್ಗದಿಂದ ಬಂದಂತಹ ವ್ಯಕ್ತಿ ಮುಂದೆ ಓಡ್ಕೊಂತ ಹೊಂಟ, ಬರೀ ತೋರಿಸ್ತಾನಂತ ಹೇಳಿ ಈ ಕಡೆ ಅಲೌಕಿಕ ತಂದೆ ಮತ್ತು ಲೌಕಿಕ ತಂದೆ ಇಬ್ಬರೂ ಕೂಡ ಹುಡುಕ್ಲಿಕ್ಕೆ ಹೊರಟ್ರು. ನಡಿ, ಎಲ್ಲಿ ಕುಂತಾನ ನೋಡು ನಡಿ ಅಂತ ಹೇಳಿ. ಅವಾಗ ಮುಳ್ಳು ಕಂಟಿಯಿಂದ ಕೂಡಿರುವಂತಹ ಆ ಪ್ರದೇಶ ಕೆಟ್ಟ ಕಾಡ್ರಿ. ಆ ಪ್ರದೇಶದೊಳಗೆ ಓಡ್ಕೊಂತ ಬರಿಗಾಲೇ ಓಡ್ಕೊಂತ ಹೊಂಟಾರ. ಗುರುನು ಓಡ್ಲಿಕ್ಕತ್ತಾನ, ಹಿಂದೆ ತಂದೆ ಓಡ್ಲಿಕ್ಕತ್ತಾನ, ಮುಂದೆ ಆ ವ್ಯಕ್ತಿ ಓಡ್ಲಿಕ್ಕತ್ತಾನ. ಓಡ್ಕೊಂತ ಅವನ ಸಮೀಪ ಹೋದಂಗ ನಿಧಾನವಾಗಿ ಒಂದು ಶಬ್ದ ಕೇಳ್ತಾ ಇತ್ತು. ಏನು ಶಬ್ದ ರೀ ಅದು? ಏನು ಶಬ್ದ? ಈ ಲೌಕಿಕತೆಯನ್ನ ಮರೆತು ಪಾರಮಾರ್ಥವನ್ನ ಅನುಭವಿಸುವಂತಹ ಶಬ್ದ ಪಂಚಾಕ್ಷರಿ ಮಂತ್ರ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ,
ಅನ್ನುವಂಥ ಶಬ್ದ ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ. ಯಾವಾಗ ಪಂಚಾಕ್ಷರಿ ಮಂತ್ರ ಕೇಳಿಸ್ತಾ ಇದೆ, 3 ಜನ ನಿಧಾನಗತಿಯಲ್ಲೇ ಚನ್ನಬಸವನ ಸಮೀಪವಾದರು. ಚನ್ನಬಸವ ಏನು ಮಾಡಿದ್ದ ಗೊತ್ತೈತೇನ್ರಿ? ಆ ಮುಳ್ಳು ಕಂಟಿಯೊಳಗೆ ಇದ್ದಂತಹ ನೆಲದೊಳಗೆ ಒಂದು ದೊಡ್ಡ ತೆಗ್ಗ ತೆಗೆದಿದ್ದ. ದೊಡ್ಡ ತೆಗ್ಗದೊಳಗನ ಗವಿ ರೀತಿ ಮಾಡಿ ಅದರೊಳಗೆ ಕುಂತು ಬೀಜಾಕ್ಷರಿ ಮಂತ್ರವನ್ನ ಉಚ್ಚಾರ ಮಾಡ್ಲಿಕ್ಕತ್ತಾನ. ಬೀಜಾಕ್ಷರಿ ಮಂತ್ರ ಉಚ್ಚಾರ ಮಾಡ್ಲಿಕ್ಕತ್ತಾನ. ಅದೇನು ಅವನಿಗೆ ಆ ಲೌಕಿಕತೆ ಮರೆತು ಹೋಗಿತ್ತು. ಅದೆಂತಹ ಅನುಭವ ಆಗಿತ್ತು ಚನ್ನಬಸವಗೆ. ಆವಾಗ ತಂದೆ ಗುರು ಇಬ್ರು ಚನ್ನಬಸವ, ಚನ್ನಪ್ಪ, ಚನ್ನಣ್ಣ, ಏಳು ಕಂದ ಏಳು ಅಂಥೇಳಿ ಒದರ್ಲಿಕ್ಕತ್ತಾರೆ. ಆದರೆ ಇದ್ಯಾವುದರ ಪರಿ ಇಲ್ಲ. ಇದ್ಯಾವ ಶಬ್ದಗಳು ಕೂಡ ಚನ್ನಬಸವನ ಕಿವಿಯ ಮೇಲೆ ಬೀಳ್ತಾ ಇಲ್ಲ. ಓಂ ನಮಃ ಶಿವಾಯ ಅನ್ನುವಂತಹ ಪಂಚಾಕ್ಷರಿ ಮಂತ್ರವನ್ನ ಉಚ್ಚಾರ ಮಾಡ್ತಾ ಇದ್ದಾನೆ. ಗುರು ಚನ್ನಬಸವ, ಏಳೋ ಕಂದ, ನಿಮ್ಮ ತಂದೆ ಬಂದಾರೆ ಏಳೋ ಅಂದ್ರು. ಎಲ್ಲ ಚನ್ನಬಸವ ನೋಡ್ಲಿಲ್ಲ. ಗುರು ಸಮೀಪ ಬಂದು ಚನ್ನಬಸವನ ಕೂದಲನ್ನ ಹಿಡಿದು ಎಳೆದ. ಕೂದಲನ್ನ ಹಿಡಿದು ಎಳೆದು ಇಡೀ ತಲೆಯನ್ನ ಅಳಿಗಾಡಿಸ್ತಾ ಇದ್ದಾನ ಗುರು. ಚನ್ನಬಸವ ಎಳಲಿಲ್ಲ. ಪಕ್ಕದಲ್ಲಿರುವಂತಹ ಮುಳ್ಳನ್ನ ತಗೊಂಡು ಆ ಚನ್ನಬಸವನ ರಟ್ಟಿಗೆ ಚುಚ್ಚಿಬಿಟ್ರು. ರಟ್ಟಿಗೆ ಚುಚ್ಚರು, ಆ ಬದಿ ಚುಚ್ಚರು, ಈ ಬದಿ ಚುಚ್ಚರು. ಆವಾಗ ನಿಧಾನಕ್ಕೆ ಚನ್ನಬಸವ ಕಣ್ಣು ತೆಗೆದು ನೋಡಿದ. ಗುರು ಭೂತೇಶರು ಚನ್ನಬಸವಗೆ ಸಾಕ್ಷಾತ್ ಪರಶಿವನ ಅವತಾರದಲ್ಲಿ ಗೋಚರ ಆಗಿಬಿಟ್ಟದ. ಸಾಕ್ಷಾತ್ ಪರಶಿವನ ಅವತಾರದಲ್ಲಿ ಗೋಚರ ಆಗಿಬಿಟ್ಟದ. ಚನ್ನಬಸವ ಅಂದ, ಗುರುವೇ, ಪರಮಾತ್ಮನೇ, ಪರಶಿವನೇ, ನನ್ನ ಮೊರೆ ಕೇಳ ಎಷ್ಟು ಬೇಗನೆ ಹೆಂಗ ಬಂದೆ ನೀನು? ಎಷ್ಟೋ ವರ್ಷ ತಪಸ್ಸುಗೈದಂತಹ ಅವರಿಗೆ ದರ್ಶನ ಆಗಿಲ್ಲ. ಸಾಕ್ಷಾತ್ ಪರಶಿವನ ದರ್ಶನ ನನಗಾಯ್ತಲ್ಲಪ್ಪ, ಪರಶಿವನೇ ಅಂತ ಹೇಳಿ ಉದ್ದಕ ಭೂತೇಶ ಗುರುಗಳ ಪಾದ ಮ್ಯಾಗ ಬಿದ್ದು ಬಿಟ್ಟ. ಅವಾಗ ಗುರು ಅಂದ್ರು, ಚನ್ನಬಸವ ಹೇಳೋ ಹೇಳೋ, ನಾನು ಪರಮಾತ್ಮ ಅಲ್ಲಪ್ಪ, ನಿನ್ನ ಭಕ್ತಿಗೆ ನಾನು ಆ ರೀತಿ ಗೋಚರ ಆಗಿದ್ದೀನಿ. ಹೇಳಪ್ಪ ಹೇಳಪ್ಪ, ಬಾ, ಇಲ್ಲಿ ಯಾಕೆ ಕುಂತೀಯೋ, ಮಠಕ್ಕೆ ನಡಿ ಬಾ ಅಂತ ಹೇಳಿ ಕರ್ಕೊಂಡು ಬಂದ್ರು. ಇದನ್ನೆಲ್ಲ ನೋಡಿದ ಸಾಹೇಬಗೌಡರಿಗೆ ಏನು ಮಾತಾಡಬೇಕ್ರಿ, ಅಲ್ಲಿ ಏನು ಮಾತಾಡಬೇಕು, ಮಾತು ಬರ್ತಿಲ್ಲ. ಆನಂದ ಬಾಷ್ಪ ಕಣ್ಣಲ್ಲಿ ಒಂದು ರೀತಿ, ಇನ್ನೊಂದು ಕಡೆ ಮಾತೃ ಪಿತೃ ಹೃದಯದ ನೋವಿನ ಕಣ್ಣೀರು ಒಂದ ಕಡೆ. ಎರಡೂ ಕಣ್ಣೀರು ಧಾರಾಕಾರವಾಗಿ ಹರಿತಾ ಇದೆ. ಎರಡು ರೀತಿಯ ಕಣ್ಣೀರು. ಯಾಕಂದ್ರೆ ಸಾಹೇಬಗೌಡರು ಕೂಡ ಆಧ್ಯಾತ್ಮದ ಒಲವುಳ್ಳಂತಹ ಮನುಷ್ಯ. ಅಂಥವರಿಗೆ ತನ್ನ ಮಗ ಈ ರೀತಿ ಆಧ್ಯಾತ್ಮದ ಹಾದಿ ಹಿಡಿದಲ್ಲ ಅನ್ನುವಂತಹ ಸಂತೋಷ ಒಂದು ಕಡೆ ಆದ್ರೆ, ಆ ತಂದೆಯ ಹೃದಯದ ಭಾರ, ಮಾತೃ ಹೃದಯದ ಭಾರವನ್ನ ಹೊತ್ತಂತಹ ತಂದೆಗೆ ಮಗ ಈ ರೀತಿ ನನ್ನನ್ನು ನಮ್ಮ ಕೈ ಮೀರಿ ಹೋಗ್ತಾನನ್ನುವಂತಹ ದುಃಖ ಒಂದು ಕಡೆ. ನಡಿಪ ಅಂಥೇಳಿ ಎಲ್ಲರೂ ಸೇರಿ ಮಠಕ್ಕೆ ಬಂದರು. ಮಠಕ್ಕೆ ಬಂದಾಗ ಭೂತೇಶ ಗುರುಗಳಂದ್ರು, ಗೌಡ್ರ, ನಿಮ್ಮ ಮಗನ ಅವತಾರವನ್ನ ನೋಡಿದ್ರಿಲ್ಲೋ, ಇನ್ನು ಮ್ಯಾಗ ನಿಮ್ಮ ಮಗನ ಚಿಂತೆಯನ್ನ ಬಿಟ್ಟು ಬಿಡ್ರಿ. ಇವ ಇನ್ನು ಮ್ಯಾಗ ನಿಮ್ಮ ಮಗ ಅಲ್ಲ, ಇವ ನನ್ನ ಮಗ ಇದ್ದಾನೆ. ನಾಳೆನೇ ಇವನಿಗೆ ಏನಪ್ಪಾ ಅಂತಂದ್ರೆ ನಾನು ಶಿಷ್ಯನಾಗಿ ಸ್ವೀಕಾರ ಮಾಡ್ತಾ ಇದ್ದೇನೆ. ನನ್ನ ಎಲ್ಲ ಶಕ್ತಿಯನ್ನ ನಿಮ್ಮ ಮಗನಾದಂತಹ
ಈ ಚನ್ನಬಸವನನ್ನ ನಾನು ನನ್ನ ಮಗ ಅಂಥೇಳಿ ಸ್ವೀಕಾರ ಮಾಡಿ ನನ್ನ ಶಿಷ್ಯನನ್ನಾಗಿ ಸ್ವೀಕಾರ ಮಾಡ್ಕೊತೀನಿ. ನಾಳೆನೇ ಅದು ಒಂದು ಸುಸಂದರ್ಭ ಅದು ಮಠದೊಳಗೆ ನಡೀತದ ಅಂಥೇಳಿ ಭೂತೇಶ ಗುರುಗಳು ಅದನ್ನು ಹರ್ಷೋದ್ಗಾರದಿಂದ ಅವರು ಉಲ್ಲೇಖಿಸಿಬಿಟ್ರು. ಆ ಸಂತೋಷದ ಕ್ಷಣ ಎಂತಹ ವಾತಾವರಣ ಆಯ್ತು ರೀ. ಮರುದಿವಸ ಎಲ್ಲ ಶಿಷ್ಯ ಬಳಗಕ್ಕೆ ಭಕ್ತ ಸಮೂಹಕ್ಕೆ ಹೇಳಿಬಿಟ್ರು, ನಾಳೆ ಇವನಿಗೆ ಪಟ್ಟ ಆಗ್ತೈತಿ, ನಾಳೆ ಇವನಿಗೆ ಪಟ್ಟ ಆಗ್ತೈತಿ. ನನ್ನೆಲ್ಲ ಶಕ್ತಿಯನ್ನ ಈ ಚನ್ನಬಸವಗ ನಾನು ಧಾರೆ ಎರಿತಾ ಇದ್ದೇನೆ. ಈ ಸುಸಂದರ್ಭಕ್ಕ ಮಠವೆಲ್ಲ ಕೈಲಾಸ ಮಂದಿರದಂತೆ ಕಂಗೊಳಿಸಲಿ ಅಂತ ಹೇಳಿ ಅಂದ್ಬಿಟ್ರು. ಆಯ್ತು ಅಂಥೇಳಿ ಎಲ್ಲ ಶಿಷ್ಯಂದರು ಭಕ್ತ ಸಮೂಹ ಮಠವನ್ನ ಕೈಲಾಸದ ರೀತಿಯಲ್ಲಿ ಶೃಂಗಾರ ಮಾಡಿದ್ರು. ಏನು ಅದ್ಭುತ ದೃಶ್ಯ ಅದು, ಏನು ಅದ್ಭುತ ದೃಶ್ಯ. ಮಠವೆಲ್ಲ ಕೈಲಾಸವಾಯಿತು, ಮಠವೆಲ್ಲ ಕೈಲಾಸವಾಯಿತು. ಮರುದಿನ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಎಲ್ಲ ಪೂಜಾ ಕೈಂಕರ್ಯದ ಸಾಮಗ್ರಿಗಳು ತಳಿರು ತೋರಣಗಳಿಂದ ಮಠವೆಲ್ಲ ಶೃಂಗಾರವಾಯಿತು. ಮಠದ ಮುಂದೆಲ್ಲ ರಂಗವಲ್ಲಿ, ಮಠದಲ್ಲೆಲ್ಲ ದೀಪ ಧೂಪ ಮಾಲೆಗಳು. ಎಷ್ಟು ಸಂತೋಷದ ವಾತಾವರಣ. ಆದರೆ ತಂದೆಗೆ ದ್ವಂದ್ವ ಮನಸ್ಥಿತಿ. ತಂದೆಗೆ ಸಂತೋಷ ಒಂದು ಕಡೆ, ದುಃಖ ಒಂದು ಕಡೆ, ದ್ವಂದ್ವ ಮನಸ್ಥಿತಿ ಸಾಹೇಬಗೌಡರಿಗೆ. ಆದರೂ ಅದನ್ನೆಲ್ಲ ನೋಡಿ ಕಣು ತುಂಬ್ಕೊಂತ ಇದ್ದಾರೆ. ನನ್ನ ಮಗನಿಗೆ ಎಂತಹ ಭಾಗ್ಯ ಒದಗಿ ಬಂತು ಅಂಥೇಳಿ ಕಣು ತುಂಬ್ಕೊಂತ ಇದ್ದಾರೆ. ಸಾಹೇಬಗೌಡರು ಕಣು ತುಂಬಿಕೊಂಡ್ರು. ಎಲ್ಲ ಪೂಜಾ ಕೈಂಕರ್ಯಗಳ ಆಯಿತು. ಆ ಬಸವನ ಪೂಜೆ ಆದ ನಂತರ ಈ ಗುರುವಿನ ಪಾದ ಪೂಜೆ ನಡೀತು. ಭೂತೇಶ ಗುರುಗಳ ಪಾದ ಪೂಜೆ. ಚನ್ನಬಸವ ಭೂತೇಶ ಗುರುಗಳ ಪಾದ ಪೂಜೆಯನ್ನ ನೆರವೇರಿಸಿದ ಪಾದೋದಕವನ್ನ ತಗೊಂಡು ತನ್ನ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡ. ಮಠದ ತುಂಬೆಲ್ಲ ಪ್ರೋಕ್ಷಣೆ ಮಾಡಿಕೊಂಡ. ಆ ತಂದೆ ಬಂದು ನಿಂತಿದ್ದ. ಆ ತಂದೆಯ ಮೇಲೂ ಕೂಡ ಗುರುವಿನ ಪಾದೋದಕವನ್ನ ಪ್ರೋಕ್ಷಣೆ ಮಾಡಿದ. ಮಠವೆಲ್ಲ ಗಂಧದ ವಾಸನೆ, ಕರ್ಪೂರದ ವಾಸನೆ, ಮಂಗಳ ದ್ರವ್ಯದ ವಾಸನೆ, ದೀಪದ ವಾಸನೆ, ಗೋವುಗಳು ತುಂಬಿರುವಂತಹ ಗೋಮೂತ್ರದ ವಾಸನೆ. ಎಂತಹ ಅದ್ಭುತವಾದಂತಹ ಸ್ವರ್ಗ ಆ ಧರೆಯೊಳಗಿರದಿತ್ತು. ಸ್ವರ್ಗ ಧರೆಯೊಳಗಿಳದಿತ್ತು. ಭೂತೇಶ ಗುರುಗಳು ಎದ್ದು ನಿಂತು ತಮ್ಮ ಇಡೀ ಮೈಗೊಡವಿ ಏನು ಎದ್ದು ನಿಂತರಲ್ಲ, ಪರಶಿವನ ಆಕಾರದಲ್ಲಿ ಎದ್ದು ನಿಂತರು ಭೂತೇಶ ಗುರುಗಳು. ಎದ್ದು ನಿಂತು ಮೈ ನಡಗಲಿಕ್ಕೆ ಶುರು ಆಯಿತು. ಕಣ್ಣ ದೃಷ್ಟಿ ತೀಕ್ಷ್ಣವಾಯಿತು. ತಮ್ಮ ಬಲಗಾಲನ್ನ ಎತ್ತಿ ಆ ಚನ್ನಬಸವನ ತಲೆಯ ಮೇಲೆ ಇಟ್ಟರು. ಚನ್ನಬಸವನ ತಲೆಯ ಮೇಲೆ ಇಟ್ಟಾಕ್ಷಣ ಚನ್ನಬಸವನ ಮೈ ಪುಳಕಿತಾಯಿತು. ಚನ್ನಬಸವನ ಮೈ ಪುಳಕಿತಾಯಿತು. ಮೈಯೆಲ್ಲ ಕಂಪನ, ದೇಹವಿಲ್ಲದಂತಾದಂತಹ ಅನುಭವ ಆಯಿತು. ಅತ್ಯಂತ ಹಗುರವಾದ ಅನುಭವ, ಅಣುವಿನಲ್ಲಿ ಅಣುವಾದಂತಹ ಅನುಭವ, ಬಯಲಿನಲ್ಲಿ ಬಯಲಾದಂತಹ ಅನುಭವ, ಇಂದ್ರಿಯಗಳ ಆಧಾರವಿಲ್ಲದ ಅತೀಂದ್ರಿಯದ ಅನುಭವ. ಲೋಕವಿಲ್ಲ, ಮಹಾಪ್ರಕಾಶ. ಅಂತಹ ಮಹಾಪ್ರಕಾಶದ ಹೊರತು ಮತ್ತೇನೇನೂ ಇಲ್ಲ. ಮತ್ತೊಂದರೇ ಕ್ಷಣದಲ್ಲಿ ಆ ಅನಂತ ಪ್ರಕಾಶ ಶ್ರೀ ಗುರು ಭೂತೇಶನಲ್ಲಿ ಅಡಗಿದಂಥ ಅನುಭವ. ಭೂತೇಶನ ಭೂ ಮಧ್ಯದಲ್ಲಿ ಉಜ್ವಲಿಸುವಂತಹ ನಕ್ಷತ್ರ ಉದಯಿಸದಂತೆ ಆಯಿತು. ಆ ನಕ್ಷತ್ರ ಆತನ ನಾಸಿಕಾಗ್ರ ಹೃದಯ ನಾಭಿಗಳ ಮೂಲಕ ಅವನ ದೇಹವನ್ನ ಪ್ರವೇಶಿಸ್ತಾ ಬಂತು. ಆತನ ತೊಡೆ, ಮೊಳಕಾಲು, ಜಾನು, ಪಾದ ಎಲ್ಲ ಹರಿದು ಬಂದು ತನ್ನ ಬ್ರಹ್ಮರಂಧ್ರವನ್ನ ಭೇದಿಸಿ ಹೊಕ್ಕಂತೆ ವಿಚಿತ್ರವಾದಂತಹ ಅನುಭವ ಚನ್ನಬಸವನಿಗೆ.
ಅಂತಹ ಅನುಭವವನ್ನು ಅನುಭವಿಸ್ತಾ ತನಗೆ ದೇಹ ಬಂದಂತೆ ಅನಿಸುವಿಕೆ ಆಯಿತು. ಹಗುರವಾದಂತಹ ತಾನು ಘನವಾದ ಅನಿಸಿಕೆ ಆಯಿತು. ಅಣುವಾದಂತಹ ತನಗೆ ಮಹತ್ತಾದಂತಹ ಅನಿಸಿಕೆ ಆಯಿತು. ಬಯಲಾದಂತಹ ತನಗೆ ಇಡೀ ಬ್ರಹ್ಮಾಂಡವೇ ತನ್ನೊಳಗೆ ಪ್ರವೇಶಿಸಿತು. ಈ ಬ್ರಹ್ಮಾಂಡವನ್ನ ಹೊತ್ತಂತಹ ಅನುಭವ ಚನ್ನಬಸವನಿಗೆ. ತಾನು ಸಹಸ್ರ ಮುಖ, ಸಹಸ್ರ ಚಕ್ಷು, ಸಹಸ್ರ ಬಾಹು, ಸಹಸ್ರ ಪಾದ, ತನ್ನಲ್ಲೇ ವಿಶ್ವ, ತಾನೇ ವಿಶ್ವ, ವಿಶ್ವವೇ ತಾನು ಎಂಬಂತಹ ಮಹಾನ್ 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 ಅನುಭವ ಚನ್ನಬಸವನಿಗೆ ಆಯಿತು. ಎಂತಹ ಅನುಭವ ರೀ ಅದು, ಎಂತಹ ಅನುಭವ! ನಮಗೆ ಗೋಚರಿಸದ, ನಮ್ಮ ಅನುಭವಕ್ಕೆ ಬಾರದಂತಹ ಈ ಅತೀಂದ್ರಿಯ ಅಲೌಕಿಕ ಆಟದ ಕಾಟ ನಮಗೆ ಬೇಡ. ನಾವು ಆ ಗುರು ಶಿಷ್ಯರ ಏರಿರುವಂತಹ ಎತ್ತರಕ್ಕೆ ಏರಿ ನೋಡುವುದಂತಿರಲಿ, ಅವರ ಆ ನಿಲುವನ್ನು ಕಲ್ಪಿಸಿಕೊಳ್ಳಲು ಅಶಕ್ತರದೇವ್ರಿ, ಅಶಕ್ತರದೇವು ನಾವೆಲ್ಲ. ಎಂತಹ ಇದು ಆಟ, ಎಂತಹ ಆಟ! ಋಷಿ ಮುನಿಗಳು, ಸಾಧು ಸನ್ಯಾಸಿಗಳು, ಸಂತ ಶರಣರು ಬಳಸಿರುವಂತಹ ಈ ಸಹಜ ಕ್ರಿಯೆ, ಸತ್ಯಕ್ರಿಯೆ, ಇದೇ ಶಕ್ತಿಪಾತ, ಇದೇ ಶಕ್ತಿಪಾತ, ಇದೇ ಮಹಾಕ್ರಿಯೆ. ನಿಧಾನಕ್ಕೆ ಈ ಕ್ರಿಯೆ ಮುಗಿತು, ನಿಧಾನಕ್ಕೆ ಕ್ರಿಯೆ ಮುಗಿತು. ಗುರು ಭೂತೇಶನ ಆ ಪಾದ ಚನ್ನಬಸವನ ಮಸ್ತಕದಿಂದ ಕೆಳಗಿಳಿತು. ಎಲ್ಲವೂ ಮೊದಲಿನಂತಾಯಿತು, ಎಲ್ಲವೂ ಮೊದಲಿನಂತಾಯಿತು. ಆವಾಗ ಗೌಡರು ಮಂತ್ರಮುಗ್ಧರಾಗಿ ಏನು ನಿಂತಿರ್ತಾರಲ್ಲ, ಆ ಗೌಡರಿಗೆ ಭೂತೇಶ ಗುರುಗಳಂದ್ರು, ಗೌಡರ, ಸಾಹೇಬ್ ಗೌಡ್ರ, ತಗೋರಿ, ಈ ನಿಮ್ಮ ಮಗನನ್ನ ತಗೋರಿ. ಈ ನಿಮ್ಮ ಮಗನನ್ನ ಈಗ ನೀವು ತಗೊಂಡು ಎಲ್ಲಿ ಬೇಕಲ್ಲಿ ಹೋಗ್ರಿ, ನಿಮ್ಮ ಮನಿಗಾದ್ರೂ ಹೋಗ್ರಿ, ಯಾವ ಊರಿಗೆ ಹೋಗ್ತೀರಿ ಹೋಗ್ರಿ, ನಿಮ್ಮ ಮಗನನ್ನ ತಗೊಂಡು ಹೋಗ್ರಿ. ಹೋಗ್ತಾ ಇರೋದು ನಿಮ್ಮ ಮಗ ಅಲ್ಲ, ಇವ ನನ್ನ ಮಗ ಇದ್ದಾನ. ನಿಮ್ಮ ಮಗನ್ನ ಏನು ನೀವು ಕರ್ಕೊಂಡು ಹೋಗ್ತಿರಲ್ಲ, ಇವ ನಿಮ್ಮ ಮಗ ಆಗಿ ನಿಮ್ಮ ಮನೆಗೆ ಬರುದಿಲ್ಲ, ಇವ ನನ್ನ ಮಗ ಆಗಿ ನಿಮ್ಮ ಮನೆಗೆ ಬರ್ತಾನ ಅಂಥೇಳಿ ಉದ್ಧಾರ ಮಾಡಿದ್ರು. ಆಗ ಘನವಾಗಿರುವಂತಹ ಚನ್ನಬಸವ ನೋಡ್ರಿ, ಘನ ಆಗಿದ್ದ ಚನ್ನಬಸವ. ಈ ಕಡೆ ಗುರುಗೆ ಬ್ಯಾಡ ಅಂತ ಹೇಳಿ ಅನ್ಲಿಲ್ಲ, ತಂದೆಗೂ ಬ್ಯಾಡ ಅಂತ ಹೇಳಿ ಅನ್ಲಿಲ್ಲ. ಯಾರು ಎತ್ಕೊಂತಾರ ಅವರ ಕೂಸಾಗಿದ್ದರಿ ಚನ್ನಬಸವ, ಯಾರು ಎತ್ಕೊಂತಾರ ಅವರ ಕೂಸಾಗಿದ್ದ. ಅವಾಗ ಭೂತೇಶ ಗುರುಗಳಂದ್ರು, ಚನ್ನಬಸವ ಹೋಗಪ್ಪ, ಈಗ ನೀನು, ಈಗ ನನ್ನಲ್ಲಿರುವುದೆಲ್ಲವೂ ನಿನ್ನಲ್ಲಿದೆ. ಈಗ ನಾನು ಅಲ್ಪ, ನಾನು ಮತ್ತೆ ಎಲ್ಲವನ್ನ ಪಡ್ಕೋಬೇಕಾಗ್ತದೆ. ನೀನು ಎಲ್ಲವನ್ನ ಪಡ್ಕೊಂಡೇ ಸಿದ್ಧ ಆಗಿದ್ದೀಯ. ಈಗ ಈ ಮಠ ನಿನಗೆ ಚಿಕ್ಕದು, ಈ ಮಠ ನಿನಗೆ ಚಿಕ್ಕದು, ಈ ಭೂಮಿಯೇ ನಿನಗೆ ಮಠ. ಹೋಗು, ನೀನು ಎಲ್ಲಿ ಹೋಗ್ತೀಯ ಅದೆಲ್ಲವೂ ನಿನ್ನ ಮಠಗಳೇ. ಯಾರನ್ನ ಆಶ್ರಯಿಸ್ತಿ ಅವರೆಲ್ಲರೂ ನಿನಗೆ ಗುರು ಸಮಾನರು. ಹೋಗು, ನೀನು ಈ ಲೋಕ ಕಲ್ಯಾಣಾರ್ಥವಾಗಿ ಇನ್ನು ನೀನು ಹೋಗು ಅಂತ ಹೇಳಿ ಆಶೀರ್ವಾದ ಮಾಡಿದ್ರು. ಭೂತೇಶ ಗುರುಗಳು ಆಶೀರ್ವಾದ ಮಾಡ್ರು. ಚನ್ನಬಸವನಿಗೆ ಆನಂದದ ಬಾಷ್ಪ ಕಣ್ಣಲ್ಲಿ ಹರಿತಾ ಇದೆ, ಆನಂದದ ಬಾಷ್ಪ ಕಣ್ಣಲ್ಲಿ ಹರಿತಾ ಇದೆ. ಎಂತಹ ಅತೀಂದ್ರಿಯ ಸುಖವನ್ನ ಅನುಭವಿಸಿ ಅದಕ್ಕಿಂತಲೂ ಮಿಗಿಲಾದಂತಹ ಬ್ರಹ್ಮಜ್ಞಾನವನ್ನ ಪಡ್ಕೊಂತಹ ಅನುಭವ. ಮನುಷ್ಯ ಭಾವಜೀವಿಯಾಗಿರ್ಬೇಕ್ರಿ, ಮನುಷ್ಯ ಭಾವಜೀವಿಯಾಗಿರ್ಬೇಕು. ಭಾವನೆಗಳಿಲ್ಲದ ಬದುಕು ಅದೊಂದು ಬದುಕೆ. ಎಂತಹ ಭಾವ ಇರಬೇಕು ಮನುಷ್ಯನಲ್ಲಿ, ಎಂತಹ ಗುರು ಶಿಷ್ಯರ ಭಾವ, ಅದು ತಂದೆ ಮಗನ ರೀತಿಯ ಭಾವ ಆಗಿತ್ತಲ್ಲ. ಇದನ್ನೆಲ್ಲ ನಾವು ಅರಿತುಕೊಳ್ಳಲು ಬಹಳ ಅಶಕ್ತರಿದ್ದೀವ್ರಿ, ಬಹಳ ಅಶಕ್ತರಿದ್ದೀವಿ ನಾವೆಲ್ಲ. ತಂದೆ ಮಗನನ್ನ ಕರ್ಕೊಂಡು ಹೋಗ್ಲಿಕ್ಕೆ ಸಿದ್ಧಾದ.
ಹೋಗ್ತಿರುವಂತಹ ಮಗು ಮಗನಾಗಿಲ್ಲ, ದೈವವನ್ನ ಕರ್ಕೊಂಡು ಹೊಂಟಾನೆ ಎನ್ನುವಂತಹ ಭಾವ ಗೌಡರಿಗೆ ಆಗ್ತಾ ಇದೆ. ಈ ಕಡೆ ಚನ್ನಬಸವನಿಗೆ ಗುರುವಿನಿಂದ ಎಲ್ಲವನ್ನ ಪಡ್ಕೊಂಡು ಘನವಾಗಿ ಹೋಗ್ತಾ ಇದ್ದೀನಿ ಅನ್ನುವಂತಹ ಭಾವ ಈ ಚನ್ನಬಸವನಿಗೆ ಆಗ್ತಾ ಇದೆ. ಹಾಗೆ ಕಣ್ಣಲ್ಲಿ ನೀರು ಹರಿತಾ ಇದೆ. ಹೋಗುವಾಗ ಹಿಂತಿರುಗಿ ಗುರುವನ್ನ ನೋಡ್ಲಿಕ್ಕತ್ತಾನ, ದುಃಖ ಆಗ್ಲಿಕ್ಕತ್ತದ. ಗುರುವನ್ನ ಹಿಂತಿರುಗಿ ನೋಡ್ಲಿಕ್ಕತ್ತಾನ, ದುಃಖ ಆಗ್ಲಿಕ್ಕತ್ತೈತಿ. ಈ ಕಡೆ ಗುರುವಿಗೂ ಕೂಡ ಸಂತೋಷ ದುಃಖ ಎಂಬ ದ್ವಂದ್ವ ಮನಸ್ಥಿತಿ. ಸಂತೋಷ ಒಂದ ಕಡೆ, ಮಗ ಹೊಂಟಲ್ಲ ಅನ್ನುವಂತಹ ದುಃಖ ಒಂದ ಕಡೆ. ಕಂದ ಹೋಗಿ ಬರ್ತೀನಪ್ಪ, ಹೋಗಿ ಬಾ ಅಂದ್ರ ಬೋತೇಶ್ ಗುರುಗಳು. ಕಂದ ಹೋಗಿ ಬರ್ತೀನಪ್ಪ, ಹೋಗಿ ಬಾ, ಲೋಕವೆಲ್ಲ ನಿನ್ನ ಮನೆ, ಈ ಲೋಕವೇ ನಿನ್ನ ಮಠ, ಹೋಗಿ ಬಾರಪ್ಪ, ಹೋಗಿ ಬಾ. ಈಗ ನೀನು ಗುರುವಾದೆ, ನಾನು ತೃಣಕ್ಕೆ ಸಮಾನ ಆದೆ. ಈಗೋ ನನ್ನ ಮೊದಲ ನಮಸ್ಕಾರ ಅಂಥೇಳಿ ಆ ಶಿಷ್ಯೋತ್ತಮನಿಗೆ ಏನು ಗುರುವಾಗಿದ್ದ, ಇಲ್ಲಿ ಗುರು ಶಿಷ್ಯನಾಗಿದ್ದ. ಇದೇ ನನ್ನ ಮೊದಲ ನಮಸ್ಕಾರ, ಗುರುವಿಗೆ ಗುರುವಿನ ಮೊದಲ ನಮಸ್ಕಾರ ಆಗಿತ್ತು ನೋಡ್ರಿ. ಹೋಗಿ ಬಾ ಗುರುವೇ ಅಂತ ಹೇಳಿ ಬೋಧೇಶ ಗುರುಗಳು ಶಿಷ್ಯೋತ್ತಮನಿಗೆ ನಮಸ್ಕಾರ ಮಾಡ್ತಾ ಇದ್ದಾರ. ಯಾಕ? ಶಿಷ್ಯ ಗುರುವಾಗ್ಯಾನ, ಗುರು ಶಿಷ್ಯನಾಗ್ಯಾನ. ಯಾಕಂದ್ರೆ ಎಲ್ಲ ಶಕ್ತಿ ವರ್ಗಾವಣೆ ಆಗಿದೆ, ಎಲ್ಲ ಶಕ್ತಿ ವರ್ಗಾವಣೆ ಆಗಿದೆ. ಚನ್ನಬಸವ ಹೋಗಿ ಬಾ ಅಂತ ಹೇಳಿ ಅನ್ನೋ ಸಂದರ್ಭದೊಳಗೆ ಗುರುಗಳು ತಡಿ ಕಂದ, ತಡಿಪ, ಇನ್ ಮ್ಯಾಗ ನಿನ್ನ ಹೆಸರು ಚನ್ನ ಬಸವ ಅಲ್ಲ, ನೀನು ಚನ್ನ ವೃಷಭೇಂದ್ರ ಅಂತ ಹೇಳಿ ನೀನು ಲೋಕದೊಳಗೆ ಉತ್ತಮನಾಗಿ ಬಾಳ್ತೀಯ ಅಂಥೇಳಿ ಮತ್ತೊಮ್ಮೆ ನಿನಗೆ ನಮಸ್ಕಾರ ಅಂಥೇಳಿ ಅಲ್ಲಿ ಮರುನಾಮಕರಣ ಮಾಡಿದಂತಹವರು ಬೋಧೇಶ ಗುರುಗಳು. ಚನ್ನ ಬಸವ, ಚನ್ನಪ್ಪ, ಚನ್ನಣ್ಣ ಅಂಥೇಳಿ ಏನು ಇದ್ದಲ್ಲ, ಮುಂದ ಆ ವ್ಯಕ್ತಿ ಚನ್ನ ವೃಷಭೇಂದ್ರರಾದರು. ಈ ಚನ್ನ ವೃಷಭೇಂದ್ರರು ಮುಂದ ಏನ ಅವರ ಊರಿಗೆ ಹೋಗಿ ಕೃತ್ಯಗಳನ್ನ ಮಾಡ್ತಾರ, ಸುಕೃತ್ಯಗಳನ್ನ ಮಾಡಿ ಲೋಕವನ್ನ ಉದ್ಧಾರ ಯಾವ ರೀತಿ ಮಾಡ್ತಾರ ಅನ್ನುವಂತಹ ವಿಚಾರವನ್ನ ನಾವು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಸರ್ವೇ ಜನಃ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು. ನಮಸ್ಕಾರ.